ಜಾನಕಿ ಅವರೇ, ಈ ಸಲ ನಿಮ್ಮ ಮನೇಲಿ ಹಬ್ಬ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರಿ ಹಬ್ಬನ. ನೀವುಗಳು ನಮ್ಮ ಮನೆಗೆ ಬಂದು ಹಬ್ಬ ಮಾಡಿದ್ದು ನಮ್ಮ ಭಾಗ್ಯ ಸೀತಾ ಅವರೇ. ನಮಗೂ ಯಾರಿದ್ದಾರೆ ಹೇಳಿ, ಮಗಳ ಮನೆಯವರೆಲ್ಲ ಹೀಗೆ ಹಬ್ಬಕ್ಕೆ ಬಂದರೆ ನಮಗೂ ಖುಷಿನೇ. ಅಕ್ಕ, ನಮ್ಮ ಮನೆ ಬಿಟ್ಟು ಬೇರೆ ಎಲ್ಲೋ ಹಬ್ಬಕ್ಕೆ ಹೋಗಿದ್ದೇ ಇಲ್ಲ. ನಮ್ಮ ಮದುವೆ ಆದಾಗಿಂದನೂ ನಮ್ಮ ಮನೆಯಲ್ಲೇ ಹಬ್ಬ ಮಾಡಿದ್ದು. ಎಲ್ಲರನ್ನೂ ನಮ್ಮ ಮನೆಗೆ ಹಬ್ಬಕ್ಕೆ ಕರೀತಾ ಇದ್ಲು. ಅಕ್ಕ, ಇದೇ ಮೊದಲನೇ ಸಲ ಬೇರೆ ಕಡೆ ಬಂದು ಹಬ್ಬ ಮಾಡ್ತಿರೋದು, ಮತ್ತು ಈ ರೀತಿ ಇಷ್ಟೊಂದು ಸಂತೋಷವಾಗಿರೋದು. ಅಕ್ಕ ಅಂತೂ ಮಗುನೇ ಆಗ್ಬಿಟ್ಟಿದ್ಲು. ಅವಳನ್ನ ಈ ರೀತಿ ನೋಡೋದೇ ನಮಗೊಂದು ಹಬ್ಬ ಅಲ್ವಾ ಊರ್ಮಿಳಾ? ನಮ್ಮ ಮನೇಲಿ ಹಬ್ಬ ಅಂದರೆ ಆ ಕೆಲಸ ಈ ಕೆಲಸ 108 ಟೆನ್ಷನ್ ಇರೋದು, ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇಲ್ಲಿ ನೋಡು, ಬೀಗರು ಸತ್ಯ ಇಬ್ಬರು ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನಾವು ಮಾತ್ರ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕೂತಿದ್ದೀವಿ, ಯಾವ ಟೆನ್ಷನ್ನೂ ಇಲ್ಲ. ಅದಕ್ಕೆ ಅಲ್ವೇ ಹಬ್ಬ ಅನ್ನೋದು. ನಮಗೆ 108 ತಾಪತ್ರಯ ಇದ್ದರೂ ಹಬ್ಬ ಅಂದ್ಕೂಡಲೇ ಎಲ್ಲ ಒಂದಾಗ್ಬಿಡ್ತೀವಿ. ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ? ಅದರಲ್ಲೂ ನಮ್ಮ ಆತಿಥ್ಯ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದೇ ನಮಗೆ ಸಮಾಧಾನ. ಗಿರಿಜಮ್ಮನವರೇ, ನಿಮ್ಮ ಮನೇಲಿ ಹಬ್ಬ ಮಾಡಿ ನಮಗೆಲ್ಲ ಸತ್ಕಾರ ಮಾಡಿದ ಹಾಗೆ ಮುಂದಿನ ಸಲ ಹಬ್ಬಕ್ಕೆ ನೀವು ನಮ್ಮ ಮನೆಗೆ ಬರಬೇಕು, ನಮಗೆ ಸತ್ಕಾರ ಮಾಡೋ ಅವಕಾಶ ಕೊಡಬೇಕು. ಹೌದು, ಮುಂದಿನ ಸಲ ನೀವೆಲ್ಲರೂ ನಮ್ಮನೆ ಹಬ್ಬಕ್ಕೆ ಬರಲೇಬೇಕು. ಊರ್ಮಿಳಾ, ಸತ್ಯ ಕಾರ್ತಿಕ್ ರಿತು ಎಲ್ಲ ಎಲ್ಲಿ ಹೋದ್ರು ನೋಡು, ಹೊರಡೋಣ ಇನ್ನ. ಸರಿ ಅಕ್ಕ. ಅವರೇ ಬಂದ್ರಲ್ಲ. ಜಾನಕಿ, ಮಡ್ಲಕ್ಕಿ ಕೊಡಮ್ಮ. ಸೀತಾ ಅವರೇ, ಮನೇಲಿ ಮುತ್ತೈದೆ ಅಂತ ಇದ್ದರೂ ಅವರು ಈ ಕೆಲಸ ಎಲ್ಲ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೀತಾ ಅವರೇ, ನೀವೇ ನಿಮ್ಮ ಸೊಸೆಗೆ ಮಡಲು ತುಂಬ್ತೀರಾ? ಜಾನಕಿ ಅವರೇ, ಹೆತ್ತ ತಾಯಿಗಿಂತ ಶ್ರೇಷ್ಠ ಇನ್ಯಾರಿದ್ದಾರೆ ಹೇಳಿ? ನೀವು ಸತ್ಯನ ಹೆತ್ತವರು, ನಿಮಗೆ ಇದೆಲ್ಲ ಅನ್ವಯಿಸಲ್ಲ, ಅನ್ವಯಿಸಬಾರ್ದು. ಜೊತೆಗೆ ಕೆಲವು ಸಂಪ್ರದಾಯಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೋಬೇಕು. ಸಂಕೋಚ ಪಡದೆ ನೀವೇ ನಿಮ್ಮ ಮಗಳಿಗೆ ಮಡ್ಲಕ್ಕಿ ತುಂಬಿ, ಅದೇ ನಿಮಗೆ ಶ್ರೇಯಸ್ಸು. ಸತ್ಯ, ಮಡ್ಲಕ್ಕಿ ತುಂಬಿಸ್ಕೊ. ತವರಿಂದ ಮಗಳನ್ನು ಅತ್ತೆ ಮನೆಗೆ ಕಳಿಸ್ಬೇಕಾದ್ರೆ ಅಲ್ಲಿ ಹೇಗೋ ಏನು ಅನ್ನೋ ಅಂಜಿಕೆ ಎಲ್ಲರಿಗೂ ಇರುತ್ತೆ. ಆದರೆ ನಿಮ್ಮನ್ನು ನೋಡಿದ ಮೇಲೆ ಆ ಹೆದರಿಕೆ ನಮ್ಮಿಂದ ದೂರ ಆಯಿತು ನೋಡಿ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಗಿರಿಜಮ್ಮನವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಸತ್ಯ ಈಗ ಕೋಟೆ ಮನೆ ಸೊಸೆ, ಅವಳ ಬಗ್ಗೆ ನಿರಾತಂಕವಾಗಿರಿ. ನಮ್ಮ ಮಗಳು ನಿಮ್ಮ ಮನೇಲಿ ನೆಮ್ಮದಿಯಾಗಿರ್ತಾಳೆ ಅನ್ನೋ ಭರವಸೆ ನಮಗಿದೆ ಸೀತಾ ಅವರೇ. ಹೌದು ಜಾನಕಿ ಅವರೇ, ಹಾಗೇ ನಾನು ಕೇಳಿದ ಅಮೂಲ್ಯವಾದ ವಸ್ತುಗಳನ್ನ ನನಗೆ ಕೊಟ್ರಲ್ಲ, ಥ್ಯಾಂಕ್ ಯು. ಅದೆಲ್ಲ ನಿಮ್ಮ ಮನೇಲೇ ಇರಬೇಕಾದ್ದು ಸೀತಾ ಅವರೇ.
ಏನಮ್ಮ ಅದು ಅಮೂಲ್ಯವಾದದ್ದು? ಎಲ್ಲನೂ ನಿಂಗೆ ಹೇಳಬೇಕಾ? ಟೈಮ್ ಆಯಿತು, ಹೊರಡೋಣ ನಡಿ. ಅಮ್ಮ ಹೋಗಿ ಬರ್ತೀನಿ. ಗಿರ್ಜಮ್ಮ ಹೋಗಿ ಬರ್ತೀನಿ. ನೀವಿಬ್ಬರು ಮನೆಗೆ ಬನ್ನಿ. ನೀವೊಂದು ಫೋನ್ ಮಾಡಿ ಸಾಕು, ಕಾರ್ತಿಕೆ ಬಂದು ಕರ್ಕೊಂಡು ಹೋಗ್ತಾರೆ. ಭಾವ ಹೋಗಿ ಬರ್ತೀನಿ. ಜಾನಕಿ ಅವರೇ, ನಾವು ಹೊರಡ್ತೀವಿ. ನಾನು ಹೇಳಿದ ನೆನಪಿದೆಯಲ್ವ ನಿಮಗೆ? ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಇರಿ, ನಾನು ಹೋಗಿ ಪ್ರಸಾದ ಅಂತ ಪಂಚಕಜ್ಜಾಯ ತಂದುಬಿಡ್ತೀನಿ. ಎಲ್ಲಿ ನಮ್ಮ ಸೀತಾಬಾಯಿ ಅವರು ಕಾಣಿಸ್ತಾ ಇಲ್ಲ? ಹೌದು, ಅಮ್ಮ ಎಲ್ಲಿ? ಅದು ಅವ್ರಿಗೆ ಸ್ವಲ್ಪ ತಲೆನೋವಂತೆ, ಅವ್ರು ಆಮೇಲೆ ಊಟ ಮಾಡ್ತಾರಂತೆ. ಎಲ್ರಿಗೂ ಊಟಕ್ಕೆ ಕೊಟ್ಟಿರೋ ಅಂತ ಹೇಳಿದ್ರು. ಸರಿ. ಬೀಗರ ಮನೆಯಲ್ಲಿ ಹಬ್ಬ ಹೇಗಾಯ್ತಮ್ಮ ಊರ್ಮಿಳಾ? ಭಾವ, ಜಾನಕಿ ಮತ್ತು ಗಿರ್ಜಮ್ಮನವರು ಅವ್ರ ಶಕ್ತಿ ಮೀರಿ ಆತಿಥ್ಯ ಮಾಡಿದ್ರು. ಎಷ್ಟು ಒಳ್ಳೆ ಜನ ಗೊತ್ತಾ ಅವರು. ಸತ್ಯ, ಅಕ್ಕನ ಗೊತ್ತಾದ್ರೆ ಒದೆ ಬೀಳತ್ತೆ. ಏನಮ್ಮ ಸತ್ಯ ನೀನು? ಅವಳು ಕಾಣಿಸೋ ಹಾಕಿ ಕಡುಬು ಹಾಕ್ಬಿಟ್ಟಿಲ್ಲ. ಮುಗೀತು ಅಲ್ಲಿಗೆ. ಇದನ್ನು ತಗೊಂಡು ಹೋಗಿ ಸೀತ ಹತ್ರ ಚೆನ್ನಾಗಿ ಚುಚ್ಚಿ ಹೇಳಿಬಿಡ್ತಾಳೆ, ನನ್ನ ಕತೆ ಮುಗೀತು. ಭಾವ, ಹೌದೌದು, ಕಾಫಿಗೆ ಜಾಸ್ತಿ ಸಕ್ಕರೆ ಹಾಕ್ಕೊಟ್ಟಿದ್ರು ಹಾಕೇ ಇಲ್ಲ ಅಂತ ಅಕ್ಕನ ಹತ್ರ ಸುಳ್ಳು ಹೇಳ್ತೀನಲ್ಲ, ಇದು ಬೇಕಾಗಿದ್ದೆ ನನಗೆ. ಆಯ್ತಮ್ಮ, ಹೋಗಲಿ ಬಿಡು, ಯಾಕೆ ಕೋಪ ಮಾಡ್ಕೋತೀಯ? ಸುಮ್ಮನೆ ತಮಾಷೆಗೆ ರೇಗಿಸಿದೆ ಅಷ್ಟೇ. ಏನು ಮಾಡ್ತಿದ್ಯಾ ಇಲ್ಲಿ? ಏನಿಲ್ಲ ರಲ್ಲಿಗೂ, ಏನಿಲ್ಲ. ಆಮೇಲೆ ಹಬ್ಬ ಎಲ್ಲ ಹೇಗಾಯಿತು? ಮೊದಲನೇ ಸಲ ಹಬ್ಬನ ಯಾವ ಟೆನ್ಷನ್ ಇಲ್ಲದೆ ಆಚರಿಸಿದ್ವಿ ಭಾವ. ಅಕ್ಕ ಅಂತೂ ತನ್ನ ಸೊಸೆಗೆ ಸಮನಾಗಿ ರೆಡಿಯಾಗಿದ್ಲು. ಚಿಕ್ಕ ಮಗು ಥರ ಎಷ್ಟು ಸಂತೋಷ ಪಡ್ತಿದ್ಲು ಗೊತ್ತಾ ಅಲ್ವಾ ಸತ್ಯ? ಅಬಾಬಾಬಾಬಾಬಾಬಾ, ಹೌದಾ? ಪರವಾಗಿಲ್ವೇ ಸೀತಾಲಕ್ಷ್ಮಿಯವರು? ಭೇಷ್ ಭೇಷ್. ಅಂತೂ ಸತ್ಯನ ಕೃಪೆಯಿಂದ ಇನ್ನೊಬ್ಬರ ಮನೆಯಲ್ಲಿ ನನ್ನ ಹೆಂಡತಿ ಸಂತೋಷವಾಗಿದ್ಲು ಅಂತ ಕೇಳ್ಪಟ್ಟೆ. ರಾಯರೇ, ಅಲ್ಲಿಗೆ ಬಂದು ಅತ್ತೆಗೆ ಖುಷಿ ಆದರೆ ನನಗೆ ಅಷ್ಟೇ ಸಾಕು. ಅವರೊಬ್ಬರನ್ನ ಗೆದ್ದರೆ ಇಡೀ ಪ್ರಪಂಚನೇ ಗೆದ್ದ ಹಾಗೆ. ಡಾರ್ಲಿಂಗು, ಯಾಕೋ ಈ ಸತ್ಯ ಓವರ್ ಬಿಲ್ಡಪ್ ಕೊಡ್ತಿದ್ದಾಳೆ ಅನಿಸ್ತಿಲ್ವಾ? ಕಡೆಗೂ ಅವಳು ಅಂದ್ಕೊಂಡ ಹಾಗೆ ಆಯಿತು. ನಮ್ಮಮ್ಮ ಅವಳ ಪಾರ್ಟಿನೇ ಸೇರಿಬಿಟ್ಟಿದ್ದಾರೆ. ಭಾವ,
ಅಕ್ಕ ಏನು ಹೇಳ್ತಿದ್ಲು ಗೊತ್ತಾ, ನಾವು ನಮ್ಮ ತವ್ರ ಮನೆಗೆ ಹೋಗ್ಬೇಕಾದ್ರೆ ಇದೇ ಸಂಭ್ರಮ ಇತ್ತು ಅಲ್ವೇನೆ ಊರ್ಮಿ ಅಂತ ಹೇಳ್ತಿದ್ಲು. ಮನ್ಸಿಗೆ ಒಂಥರ ತುಂಬ ನೆಮ್ಮದಿ ಅನಿಸ್ತು ಭಾವ. ಗಂಡನ ಮನೆ ಅಂದರೆ ಜವಾಬ್ದಾರಿ, ನಾವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಆದರೆ ಸತ್ಯನ ಮನೆಗೆ ಹೋದಾಗ ಯಾವ ಒತ್ತಡನೂ ಇರಲಿಲ್ಲ ಭಾವ. ಅಮ್ಮ ತೀರ್ಕೊಂಡ್ಮೇಲೆ ಎಷ್ಟೋ ವರ್ಷ ಆದಮೇಲೆ ತುಂಬ ನೆಮ್ಮದಿಯಾಗಿ ಹಬ್ಬ ಆಚರಿಸಿದ್ವಿ ಅಂತ ಅನ್ನಿಸ್ತು ಭಾವ. ಒಟ್ಟಿನಲ್ಲಿ ಸತ್ತಿನ ತವ್ರ ಮನೆ ನಿಮ್ಮ ತವ್ರ ಮನೆ ಅನ್ನೋಷ್ಟು ಖುಷಿ ಕೊಡ್ತು ಅನ್ನೋ. ಬಡತನ ಅನ್ನೋದು ಮನೆಗಷ್ಟೆ, ಮನಸ್ಸಿಗಲ್ಲ ಅಂತ ಅವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು. ಊರ್ಮಿಳ, ಯಾಕೆ ಹಾಗೆ ಹೇಳ್ತಾ ಇದ್ದಿ? ಪಾಪ ಮಗಳಿಗಷ್ಟೇ ಅಲ್ಲದೆ ನನಗೂ ಅಕ್ಕನಿಗೂ ಸೀರೆ ತಂದು ಕೊಟ್ಟಿದ್ದಾರೆ. ಗೌರಿ ಹಬ್ಬದ ದಿನ ತವರ ಮನೆಯಿಂದ ಸಿಗೋ ಸೀರೆ ತುಂಬ ಖುಷಿ ಕೊಡುತ್ತೆ ರೀ. ಅವ್ರ ಕಷ್ಟ ನನಗೂ ಅಕ್ಕನಿಗೂ ಕಾಣಿಸ್ತಿತ್ತು, ಆದರೆ ಅದ್ಯಾವುದನ್ನು ಅವ್ರು ಲೆಕ್ಕಿಸ್ದೆ ನಮ್ಮೆಲ್ರಿಗೂ ಬಾಗಣ ತಂದು ಕೊಟ್ರು. ಒಂದು ಸೀರೆಗೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಕೀರ್ತನ, ನಿನ್ನ ಬುದ್ಧಿಗೆ ಎಟಕದಿರೋ ವಿಷಯನ ನೀನು ಯಾವತ್ತೂ ಮಾತಾಡದೇ ಇದ್ರೇ ಒಳ್ಳೆಯದು. ಬಡತನದಲ್ಲಿ ಕೊಡೋ ಮನಸ್ಸಿದೆಯಲ್ಲ, ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಬೇರೆ ಯಾವುದೂ ಇಲ್ಲ. ಅಪ್ಪ, ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಾವು ಮುಂದೆ ಹೇಗೆ ಬದುಕಬೇಕು ಅಂತಾನೆ ಕಲ್ಸ್ಕೊಡುತ್ತೆ. ಹೌದು ಅಣ್ಣ, ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ಬಹುಶಃ ಅದು ಅವ್ರನ್ನೇ ನೋಡಿ ಹೇಳಿದಾರೇನೋ. ನಿಜ ಕಣಮ್ಮ, ಆ ಮನೆಯ ಸಂಸ್ಕಾರ ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಿಮ್ಮಿಬ್ರಿಗೇನೋ ಇದು ಅರ್ಥ ಆಯಿತು, ಆದರೆ ಇಂಥ ಒಂದು ಒಳ್ಳೆ ಮಾತು ಅರ್ಥ ಮಾಡ್ಕೊಳ್ದೆ ಇದಾರಲ್ಲ ನಮ್ಮಲ್ಲಿ 2 ಮಕ್ಕಳು, ಅವ್ರಿಗೆ ಹೇಗೆ ಅರ್ಥ ಆಗುತ್ತೋ, ಹೇಗೆ ಅರ್ಥ ಮಾಡಿಸ್ಬೇಕು. ಅವ್ರಿಗೆ ಎಷ್ಟೇ ಹೇಳಿದ್ರು ಅರ್ಥವಾಗಲ್ಲ ಲಕ್ಷ್ಮಣ. ಸುಮ್ಮನೆ ನಾವ್ಯಾಕೆ ಟೈಮ್ನ ವೇಸ್ಟ್ ಮಾಡಬೇಕು? ಸುಹಾಸ್, ಸುಮ್ಮನೆ ಬಾ. ಚಿಕ್ಕಮ್ಮ, ಒಂದು ನಿಮಿಷ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದೆ. ಮತ್ತೆ ಮೀಟಿಂಗ್ ಎಲ್ಲ ಹೇಗಾಯಿತು? ಮನೆಗೆ ಎಷ್ಟೊತ್ತಿಗೆ ಬಂದ್ರಿ? ಏನು ನಿನ್ನ ಪ್ರಾಬ್ಲಮ್? ಒಳ್ಳೆ ಡಿಟೆಕ್ಟಿವ್ ಥರ ನಾನು ಹಿಂದೆ ಬಿದ್ದು ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇದೆಯಲ್ಲ. ಅಯ್ಯೋ, ನಾನು ಸುಮ್ಮನೆ ಕೇಳಿದೆ ಚಿಕ್ಕಮ್ಮವ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನೋಡಿ, ರಾಯರ್ ಹೆಂಗೋ ನನಗೆ ನೀವು ಹಾಗೆ, ಅದಕ್ಕೆ ಸ್ವಲ್ಪ ಕಾಳಜಿ ಮಾಡ್ತಾ ಇದ್ದೀನಿ ಅಷ್ಟೆ. ಚಿಕ್ಕಮ್ಮವ, ನಾಳೆ ಆಫೀಸ್ಗೆ ಹೋಗ್ತಾ ಇದ್ದೀರಾ? ಇಲ್ಲ. ಯಾಕೋ? ಏನು ಸತ್ಯ ಇದು? ಆಫೀಸ್ಗೆ ಹೋಗ್ತೀನಿ ಅಂದರೆ ಯಾಕೆ ಹೋಗ್ತೀರಾ ಅಂತ ಕೇಳ್ತೀಯ, ಆಫೀಸ್ಗೆ ಹೋಗಲ್ಲ ಅಂದರೆ ಯಾಕೆ ಹೋಗಲ್ಲ ಅಂತ ಕೇಳ್ತೀಯ. ಸುಮ್ಮನೆ ನಾನು ಇರಿಟೇಟ್ ಮಾಡಬೇಡ ಸತ್ಯ. ಕೆಲವೊಂದ್ಸಲ ಹಾಗೆ ಚಿಕ್ಕಮ್ಮವ, ಮನೆಯವ್ರ ಮೇಲೆ ಜಾಸ್ತಿ ಕಾಳಜಿ,
ಅವರೆಲ್ಲಿ ಕೈ ತಪ್ಪು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಈ ಥರ ಎಲ್ಲ ಆಗೋಗುತ್ತೆ. ಕೈ ತಪ್ಪು ಹೋಗೋದಾ? ಏನು ನಿನ್ನ ಮಾತನರ್ಥ? ಸತ್ಯ ಅನ್ನೋದು ಹಾಗೆ ಚಿಕ್ಕ ಮಾವ, ಸುಳ್ಳಿನಷ್ಟು ಸುಲಭ ಅಲ್ಲ. ಸತ್ಯ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ. ಅರ್ಥ ಆದಮೇಲೆ ಅದನ್ನು ಅರ್ಗಿಸ್ಕೊಳ್ಳೋದು ಇನ್ನೂ ಕಷ್ಟ ಆಗುತ್ತೆ. ಸತ್ಯ, ನೀನು ಈ ರೀತಿ ಒಗಟಾಗಿ ಮಾತಾಡ್ತಿರೋದು, ನೀನು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಆದರೆ ನನಗೆ ಅರ್ಥ ಆಗ್ತಿದೆ, ಎಲ್ಲ ಅರ್ಥ ಮಾಡಿಸ್ತೀನಿ. ಅಲ್ಲಿವರೆಗೂ ಹೀಗೆ ಎಲ್ಲ ಉಲ್ಟಾ ಪಲ್ಟಾ. ಉಲ್ಟಾ ಪಲ್ಟಾನ? ಚಿಕ್ಕವ್ರ ದಾರಿ ತಪ್ಪಿದಾಗ ದೊಡ್ಡವರು ಬುದ್ಧಿ ಹೇಳಲೇಬೇಕು. ಆದರೆ ಇಲ್ಲಿ ದೊಡ್ಡವರೇ ದಾರಿ ತಪ್ಪಿ ಚಿಕ್ಕವ್ರ ಬುದ್ಧಿ ಹೇಳೋ ಪರಿಸ್ಥಿತಿ ಬಂದಿದೆ. ಸತ್ಯ, ನೀನು ಈ ರೀತಿ ಸುತ್ತಿ ಬಳಸಿ ಮಾತಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನೀನೇನು ಹೇಳಬೇಕು ಅಂತ ಇದೆಯೋ ಅದನ್ನು ನೇರವಾಗಿ ಹೇಳು, ಏನೂ ಪರವಾಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಚಿಕ್ಕಮಾವ, ಕೆಲವೊಂದು ವಿಷಯನ ನೇರವಾಗಿ ಹೇಳೋದಕ್ಕಾಗಲ್ಲ. ಆದರೆ ಸಮಯ ಬಂದಾಗ ನೀವು ಬೇಡ ಅಂದ್ರೂ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಮಾವ. ಗುಡ್ ನೈಟ್. ಅದು ಕಬಡ್ಡಿಗೆ ಬಂದಿದ್ದು, ಇದು ಖೋಖೋ, ಮತ್ತು ಇದು ವಾಲಿಬಾಲು, ಇದು ಫುಟ್ಬಾಲು, ಇದು ಅದು ಜೋರಾಗಿ ಗುಂಡೆಸಿತಾರಲ್ಲ ಅದಕ್ಕೆ ಸಿಕ್ಕಿದ್ದು. ಆ ಹುಡುಗಿನ ಸಂಸ್ಕಾರ ಇಲ್ಲದೆ ಇರೋಳು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವಳು ಅಂತ ಕಡೆಗಣಿಸಿದ್ದೆ. ಆದರೆ ಅವಳು ನನ್ನ ಯೋಚನೆನೇ ಸುಳ್ಳು ಮಾಡಿದ್ಲು. ಅವಳು ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಅಪ್ಪನ ಗ್ಯಾರೇಜನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ಲು ಅನ್ನೋದನ್ನು ಕೇಳಿ ತುಂಬ ಹೆಮ್ಮೆ ಆಯಿತು. ಹಾಗಂತ ಬದುಕೋ ಹುಮ್ಮಸ್ಸು ಬಿಡದೆ ಇಂಥ ಎಷ್ಟೋ ಸ್ಪರ್ಧೆಗಳನ್ನು ಗೆದ್ದು ಬಹುಮಾನಗಳನ್ನು ತಗೊಂಡಿದ್ದಾಳಲ್ಲ, ಅವಳ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಕೇಳಿಸ್ಕೊಳ್ಳಿ, ದೊಡ್ಡಮ್ಮ ಅಮೂಲ್ಯವಾದ ವಸ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಇದೇ ಇರಬೇಕು. ಹೌದು ಕಣೆ, ಅಕ್ಕನಿಗೆ ಸತ್ಯನ ಮೇಲೆ ನಿಜವಾಗ್ಲೂ ಲವ್ ಆಗಿಬಿಟ್ಟಿದೆ. ಡೌಟೇ ಬೇಡಮ್ಮ, ಇದು ಲವ್ವೇ. ಅಮ್ಮ ಯಾರನ್ನಾದ್ರೂ ಒಂದು ಸಾರಿ ಮನ್ಸಾರೆ ಹಚ್ಕೊಂಡ್ರೆ ಮುಗೀತು. ಅವರೆಷ್ಟು ಒಳ್ಳೆಯವರು ಇನ್ಯಾರೂ ಇಲ್ಲ. ನಿಜ ಕಣ, ನೋಡ್ತಿರು ಅಕ್ಕ ಸತ್ಯನ ಹೇಗೆ ನೋಡ್ಕೋತಾಳೆ ಅಂತ. ಅಣ್ಣ, ನೀನು ಯಾವುದಕ್ಕೂ ಹುಷಾರಾಗಿರು. ದೊಡ್ಡಮ್ಮ ಮತ್ತು ಅದಕ್ಕೆ ನಿನ್ನ ಬಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಗೊತ್ತು, ಸುಮ್ಮನೆ ಇರುತ್ತೋ ಈ ಅತ್ತೆ ಸೊಸೆ ಲವ್ ಸ್ಟೋರಿ ನೋಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತದೆ. ಜೋತಿವ್ರಿ ಏನ್ರೋ ಏನೋ ಏನು ಕದ್ ನೋಡ್ತಿದ್ದೀರ ಹಾಗೆಲ್ಲ?
ಅಕ್ಕ ನಿನ್ನ ತಿಂಡಿ ಕರೆಯೋದಕ್ಕೆ ಬಂದ್ವಿ. ಹಾಂ ಬರ್ತೀನಿ ನಡ್ರೋ. ಅಲ್ಲ ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವೇನು ಮಾಡ್ತಿದ್ದೀರಾ, ಏನು ಆಡ್ಕೋತಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೌದೌದು, ನಮಗೂ ಗೊತ್ತಾಗ್ತಾ ಇದೆ. ನಮ್ಮ ಸತ್ಯ ಗೆದ್ದಿರೋದು ಕಣ್ರೋ. ಹ್ಞೂ ಹೆಂಗೆ ನಮ್ಮ ಸತ್ಯ?